ಎಸ್.ಎಂ. ಕೃಷ್ಣ ಅವರ ಅಳಿಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಈಗ ಅಪ್ಡೇಟ್ ಆಗ್ತಾ ಇದೆ. ನೇತ್ರಾವತಿ ನದಿಯಲ್ಲಿ ಮೃತದೇಹ ಪತ್ತೆಯಾಗಿರುವಂತದ್ದು. ನೇತ್ರಾವತಿ ನದಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಅದು ಸಿದ್ಧಾರ್ಥ್ ಅವರದ್ದು. ಸತತವಾಗಿ 36 ಗಂಟೆಗಳಿಂದ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 36 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಈಗ ಸಿದ್ಧಾರ್ಥ್ ಅವರ ಮೃತದೇಹ ಅಂತ ಹೇಳಲಾಗ್ತಾ ಇರುವಂತದ್ದು ಅದು ಕನ್ಫರ್ಮ್ ಆಗಬೇಕಾಗಿದೆ. ನೇತ್ರಾವತಿ ನದಿಯಲ್ಲಿ ಸಿದ್ಧಾರ್ಥ್ ಅವರಿಗೋಸ್ಕರ ಸತತವಾಗಿ 36 ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ನೇತ್ರಾವತಿ ನದಿಯಲ್ಲಿ ಸಿದ್ಧಾರ್ಥ್ ಮೃತದೇಹ ಪತ್ತೆಯಾಗಿದೆ. ಸಿದ್ಧಾರ್ಥ್ ಅವರ ಮೃತದೇಹ ಈಗ ಪತ್ತೆ ಆಗಿರುವಂತದ್ದು 36 ಗಂಟೆಗಳ ಸತತ ಕಾರ್ಯಾಚರಣೆಯ ಬಳಿಕ ಈಗ ಪತ್ತೆ ಆಗಿದೆ. ಈ ಮೂಲಕ ಈಗ ಸೂಸೈಡ ಅಥವಾ ಕೊಲೆನಾ ಅನ್ನೋದಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಇದೆಲ್ಲೋ ಒಂದ್ ಕಡೆ ಆತ್ಮಹತ್ಯೆಯನ್ನೇ ಮಾಡ್ಕೊಂಡಿದ್ದಾರೆ ಅಂತಾನೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೇತ್ರಾವತಿ ನದಿಯಲ್ಲಿ ಸಿದ್ಧಾರ್ಥ್ ಅವರ ಮೃತದೇಹ ಪತ್ತೆ ಆಗಿರುವಂತದ್ದು. ಮೊನ್ನೆ ರಾತ್ರಿ 8 ಗಂಟೆಯ ಸುಮಾರಿಗೆ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಂತ ಹೇಳಲಾಗ್ತಾ ಇತ್ತು. ಯಾಕೆಂದ್ರೆ ಮೀನುಗಾರ ಒಬ್ಬ ಸುಳಿವನ್ನ ಕೊಟ್ಟಿದ್ದ. ಯುಟಿ ಖಾದರ್ ಅವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾಪತ್ತೆ ಆಗಿದ್ದಂತೆ ಎಸ್.ಎಂ. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ್ ಅವರ ಮೃತದೇಹ ಈಗ ಪತ್ತೆ ಆಗಿದೆ. 22,000 ಕೋಟಿಯ ಒಡೆಯ ಸಿದ್ಧಾರ್ಥ್ ಅವರ ಮೃತದೇಹ ಈಗ ಪತ್ತೆಯಾಗಿರುವಂತದ್ದು. ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಅವರಿಗೋಸ್ಕರ 36 ಗಂಟೆಗಳಿಂದ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ್ ಅವರ ಮೃತದೇಹ ಈಗ ಪತ್ತೆಯಾಗಿದೆ. ನೇತ್ರಾವತಿ ನದಿಯಲ್ಲಿ ಸತತವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. NDRF ಸಿಬ್ಬಂದಿ ಹಾಗೆ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಗಳು ಕೂಡ ಇದ್ರು. ಅದರ ಜೊತೆಗೆ ಸಾಕಷ್ಟು ಜನ ಮೀನುಗಾರರು, ಸ್ಕೂಬಾ ಡೈವಿಂಗ್ ನ ಎಕ್ಸ್ಪರ್ಟ್ಸ್ ಗಳು ಕೂಡ ಬಂದಿದ್ರು. ಪೊಲೀಸರು ಇದ್ರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ರು. ಹಿನ್ನೀರು ಪ್ರದೇಶದಲ್ಲಿ ಪತ್ತೆ ಆಗಿದೆ ಸಿದ್ಧಾರ್ಥ್ ಅವರ ಮೃತದೇಹ. 36 ಗಂಟೆಗಳ ಶೋಧ ಕಾರ್ಯ ಬಳಿಕ ಮೃತದೇಹ ಪತ್ತೆಯಾಗಿದೆ. ನಾಪತ್ತೆಯಾಗಿದ್ದಂತೆ ಎಸ್.ಎಂ. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ್ ಅವರ ಮೃತದೇಹ ಈಗ ಪತ್ತೆ ಆಗಿರುವಂತದ್ದು. ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. 22,000 ಕೋಟಿಯ ಒಡೆಯ ಸಿದ್ಧಾರ್ಥ್ ಅವರು. 8,000 ಕೋಟಿ ಸಾಲ ಇತ್ತು. ಹಾಗೆ ಅವರ ಆಪ್ತರಿಗೆ ಮೊನ್ನೆ ಇಡೀ ದಿನ ಕರೆಯನ್ನ ಮಾಡಿ ಸಾರಿ ತಪ್ಪಾಯ್ತು ಕ್ಷಮಿಸಿ ಅಂತೆಲ್ಲ ಕೇಳ್ಕೊಂಡಿದ್ರಂತೆ. ಅವರ ತಂದೆ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಸಾಕಷ್ಟು ಜನ ಗಣ್ಯರೆಲ್ಲರೂ ಕೂಡ ಬಂದು ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ರು. ನಿಮ್ಮ ಅಳಿಯ ವಾಪಸ್ ಬರ್ತಾನೆ, ಧೈರ್ಯ ತಗೊಳ್ಳಿ, ಆತ್ಮವಿಶ್ವಾಸದಿಂದ ಇರಿ ಅಂತ ಹೇಳ್ತಾ ಇದ್ರು. ಆದ್ರೆ ಆ ಧೈರ್ಯ ಕಳೆದುಕೊಳ್ಳುವಂತಹ ಸಂದರ್ಭ ಇದು. ಯಾಕೆಂದ್ರೆ ಎಸ್.ಎಂ. ಕೃಷ್ಣ ಅವರು ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ನಂಬಿಕೆ ಇತ್ತು, ನನ್ನ ಅಳಿಯ ವಾಪಸ್ ಬರ್ತಾರೆ ಅಂತ. ಸಿದ್ಧಾರ್ಥ್ ಅವರ ತಾಯಿಗೂ ಅಷ್ಟೇ ಚಿಕ್ಕ ಒಂದು ನಂಬಿಕೆ ಇತ್ತು. ದೇವರ ಮೊರೆ ಹೋಗಿದ್ರು, ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು, ಸಿದ್ಧಾರ್ಥ್ ಬರ್ತಾರೆ ಅಂತ. ಆ ಪ್ರಾರ್ಥನೆ ಯಾವುದೂ ಕೂಡ ಫಲಿಸಿಲ್ಲ. ಸಿದ್ಧಾರ್ಥ್ ಅವರ ಮೃತದೇಹ ಪತ್ತೆ ಆಗಿದೆ. 36 ಗಂಟೆಗಳಿಂದ ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ನದಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇತ್ತು ಸಿದ್ಧಾರ್ಥ್ ಅವರು. ಎಲ್ಲೋ ಒಂದ್ ಕಡೆ ಅದೇ ಈಗ ನಿಜ ಆಗ್ತಾ ಇದೆ. 36 ಗಂಟೆಗಳ ಶೋಧ ಕಾರ್ಯದ ಬಳಿಕ ಮೃತದೇಹ ಈಗ ಪತ್ತೆ ಆಗ್ತಾ ಇದೆ. ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಸ್.ಎಂ. ಕೃಷ್ಣ ಅವರ ಅಳಿಯ. ಈ ಒಂದು ಅನುಮಾನ ದಟ್ಟವಾಗಿ ಕಾಡ್ತಾ ಇತ್ತು. ಅವರ ಮೃತದೇಹ ಸಿಗುವವರೆಗೂ ಕೂಡ ಎಲ್ಲೋ ಒಂದ್ ಕಡೆ ಡೌಟ್ ಕೂಡ ಇತ್ತು. ಆದ್ರೆ ಈಗ ಅವರ ಒಂದು ಮೃತದೇಹ ಪತ್ತೆ ಆಗಿದೆ. ನದಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎಸ್.ಎಂ. ಕೃಷ್ಣ ಅವರ ಅಳಿಯ. ಯಾವ ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅಂದ್ರೆ, ಅವರು ಈ ಹಿಂದೆ ಕಳಿಸಿದಂತ ಇಮೇಲ್ಗಳು, ಅವರ ಮ್ಯಾನೇಜರ್ಗಳಿಗೆ ಕಳಿಸಿದಂತ ಇಮೇಲ್ ಆಗಿರ್ಬೋದು, ಹಾಗೆ ಅವರು ಕಳೆದ ಅಂದ್ರೆ ಸಾವನ್ನಪ್ಪುವಂತಹಕ್ಕೂ ಮುಂಚೆ ಅವರು ನಡ್ಕೊಂಡಂತಹ ರೀತಿ ಆಗಿರ್ಬೋದು, ಆತಂಕಕ್ಕೊಳಗಾಗಿದ್ದಂತಹ ರೀತಿ ಆಗಿರ್ಬೋದು, ಅವರು ಕರೆಯನ್ನ ಮಾಡಿ ಅವರ ಸ್ನೇಹಿತರ ಜೊತೆ ಮಾತನಾಡಿದಂತಹ ಸಂದರ್ಭ ಆಗಿರ್ಬೋದು, ಅವರ ಮಾತುಕತೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿದ್ಧಾರ್ಥ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಪುಷ್ಟಿಯನ್ನ ನೀಡ್ತಾ ಇತ್ತು. ಈಗ ಸಿದ್ಧಾರ್ಥ್ ಅವರ ಒಂದು ಮೃತದೇಹ ಪತ್ತೆ ಆಗಿದೆ. ನದಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ
ಎಸ್.ಎಂ. ಕೃಷ್ಣ ಅವರ ಅಳಿಯ ಅಂತ ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇತ್ತು. ಅದು ಈಗ ಕನ್ಫರ್ಮ್ ಆದಂತೆ ಆಗ್ತಾ ಇದೆ. 36 ಗಂಟೆಗಳ ಶೋಧ ಕಾರ್ಯದ ಬಳಿಕ ಮೃತದೇಹ ಪತ್ತೆ ಆಗಿರುವಂತದ್ದು. ನದಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಎಸ್.ಎಂ. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ್ ಅವರು ಅದು ಕನ್ಫರ್ಮ್ ಆಗ್ತಾ ಇದೆ. ಅವರ ಮೃತದೇಹ ಸಿಕ್ತಿದ್ದ ಹಾಗೆ ಸತತವಾಗಿ ನಿನ್ನೆ ಇಡೀ ದಿನ, ಮೊನ್ನೆ ರಾತ್ರಿಯಿಂದ ಕಾರ್ಯಾಚರಣೆ ಆರಂಭವಾಗಿತ್ತು. ಮೊನ್ನೆ ರಾತ್ರಿ 8 ಗಂಟೆಯ ಸುಮಾರಿಗೆ ಅವರು ಹಾರಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಮೀನುಗಾರ ಒಬ್ಬ ಸ್ಪಷ್ಟಪಡಿಸಿದ್ದ, ಯಾರೋ ಒಬ್ರು ಅಲ್ಲಿ ಹಾರಿದ್ರು ಅನ್ನೋದನ್ನ ಆತ ಹೇಳ್ತಾ ಇದ್ದ. ಆತರ ಮುಖಚರೆಯನ್ನ ಕೂಡ ಹೇಳುವಂತ ಸಂದರ್ಭದಲ್ಲಿ ಅದು ಸಿದ್ಧಾರ್ಥ್ ಅವರೇ ಅಂತ ಕೂಡ ಗೆಸ್ ಮಾಡಲಾಗಿತ್ತು. ಆದ್ರೆ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ಹೆಮ್ಮೆಯ ಕನ್ನಡಿಗ, ನಮ್ಮ ಕಾಫಿಗೆ ಒಂದು ದೊಡ್ಡ ಮಟ್ಟದ ವಿಶ್ವದಾದ್ಯಂತ ಹೆಸರನ್ನ ತಂದುಕೊಟ್ಟಂತ ಹೆಮ್ಮೆಯ ಕನ್ನಡಿಗ ಸಿದ್ಧಾರ್ಥ್ ಅವರು ಬದುಕಿ ಬರಲಿ, ಈ ಸುದ್ದಿ ಎಲ್ಲ ಸುಳ್ಳಾಗ್ಲಿ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ಆದ್ರೆ ಹೆಮ್ಮೆಯ ಕನ್ನಡಿಗನ ದುರಂತ ಅಂತ್ಯವಾಗಿದೆ. ದುರಂತ ಅಂತ್ಯ ಆಗಿದೆ. ಇಲ್ಲಿ ಸಿದ್ಧಾರ್ಥ್ ಅವರದ್ದು ಹಿನ್ನೀರು ಪ್ರದೇಶದಲ್ಲಿ ಪತ್ತೆ ಆಗಿದೆ. ಸಿದ್ಧಾರ್ಥ್ ಅವರ ಮೃತದೇಹ 36 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇತ್ತು. ಕಾರ್ಯಾಚರಣೆ ನಿನ್ನೆ ಇಡೀ ರಾತ್ರಿನೂ ಕೂಡ ನಡೆಸಲಾಯಿತು. ಲೈಟಿನ ಬೆಳಕಿನ ಮುಖಾಂತರ ಆ ಒಂದು ಮೃತದೇಹವನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇತ್ತು. ಈಗ ಪತ್ತೆ ಆಗಿದೆ. 36 ಗಂಟೆಗಳ ಶೋಧ ಕಾರ್ಯದ ಬಳಿಕ ಸಿದ್ಧಾರ್ಥ್ ಅವರ ಮೃತದೇಹ ಪತ್ತೆ ಆಗಿರುವಂಥದ್ದು. ಎಸ್.ಎಂ. ಕೃಷ್ಣ ಅವರ ಅಳಿಯ, ಕಾಫಿ ಡೇ ಮಾಲೀಕ, ಹಾಗೆ ಮೈಂಟ್ರಿಯ ಮಾಲೀಕರಾಗಿದ್ದಂಥವ್ರು, ವೇ ಟು ವೆಲ್ತ್ ನ ಮಾಲೀಕರಾಗಿದ್ದಂಥವ್ರು, ಸರಾಯು ರೆಸಾರ್ಟ್ ನ ಮಾಲೀಕರಾಗಿದ್ದಂಥವ್ರು, ಅಂದ್ರೆ ಇಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಕೂಡ ತೆಗೆದಿದ್ದಾರೆ ಸಿದ್ಧಾರ್ಥ್ ಅವರು. ಅದೆಲ್ಲದರ ಮಾಲೀಕ, 22,000 ಕೋಟಿಯ ಒಡೆಯ ಸಿದ್ಧಾರ್ಥ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರಾ ಅನ್ನುವ ಪ್ರಶ್ನೆ, ಸಾಕಷ್ಟು ಅನುಮಾನಗಳು ಕಾಡ್ತಾ ಇತ್ತು. ಆದ್ರೆ ಈಗ ಮೃತದೇಹ ಪತ್ತೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಅವರೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಹಿನ್ನೀರು ಪ್ರದೇಶದಲ್ಲಿ ಪತ್ತೆ ಆಗಿದೆ ಸಿದ್ಧಾರ್ಥ್ ಅವರ ಮೃತದೇಹ. ಏನಾಯ್ತು, ಏನು ಎತ್ತ ಅನ್ನೋದನ್ನ ನಿನ್ನೆ ಇಡೀ ದಿನ ತೋರಿಸಿದ್ವಿ ನಿಮ್ಗೆ ಏನಾಯ್ತು ಅನ್ನೋದನ್ನ. ಯಾಕೆಂದ್ರೆ ನಿನ್ನೆ ಸುಮಾರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮೊನ್ನೆ ರಾತ್ರಿ 7:30ಕ್ಕೆ ಅವರು ನಡ್ಕೊಂಡು ಬರ್ತೀನಿ, ವಾಕ್ ಮಾಡ್ಕೊಂಡು ಬರ್ತೀನಿ, ನೀನ್ ಮುಂದೆ ಹೋಗ್ತಾ ಇರು ಅಂತ ಕಾರು ಚಾಲಕನಿಗೆ ಸೂಚನೆಯನ್ನ ನೀಡಿರ್ತಾನೆ. ಕಾರು ಚಾಲಕ ಸೊ ಹೀಗಾಗಿ ಸೇತುವೆಯ ಮುಂಭಾಗಕ್ಕೆ ಹೋಗಿ ನಿಂತಿರ್ತಾನೆ. ಆದ್ರೆ ಸಿದ್ಧಾರ್ಥ್ ಅವರು ಫೋನ್ನಲ್ಲಿ ಮಾತಾಡ್ಕೊಂಡು ಅದೇ ರೀತಿಯಾಗಿ ಆತಂಕಕ್ಕೆ ಒಳಗಾಗಿ ಎಲ್ಲೋ ಒಂದ್ ಕಡೆ ಸಾರಿಯನ್ನ ಕೇಳ್ತಾ ಅವರ ಸ್ನೇಹಿತರಿಗೆ ಕರೆಯನ್ನ ಮಾಡಿ ಕಡೆಯದಾಗಿ ಅವರ ಮ್ಯಾನೇಜರ್ ಜಾವೇದ್ಗೆ ಫೋನನ್ನ ಮಾಡಿರ್ತಾರೆ. ಅದಾದ್ಮೇಲೆ ಮಂಗಳೂರಿನ ಕಡೆ ತಿರುಗಿರ್ತಾರೆ. ಮಂಗಳೂರಿನ ಕಡೆ ತಿರುಗಿ ಮತ್ತೆ ವಾಪಸ್ ಆಗಿ ಅಲ್ಲಿ 8ನೇ ಕಂಬ ಇದೆ, ಆ ಸೇತುವೆಯಿಂದ 8ನೇ ಕಂಬದಿಂದ ಅವರು ಜಿಗಿದಿರ್ತಾರೆ ಅಂತ ಮೀನುಗಾರ ಒಬ್ಬ ಹೇಳಿರುವಂತದ್ದು. ಅದಾದ್ಮೇಲೆ ಡಾಗ್ ಸ್ಕ್ವಾಡ್ ಕೂಡ ಅದೇ ಒಂದು ಸ್ಪಾಟ್ ಅನ್ನ ಪತ್ತೆ ಹಚ್ಚಿರುತ್ತೆ. ಈಗ ಫೈನಲಿ 36 ಗಂಟೆಗಳ ಶೋಧ ಕಾರ್ಯದ ಬಳಿಕ ಹೆಮ್ಮೆಯ ಕನ್ನಡಿಗ ಅಂತಾನೆ ಹೆಸರುವಾಸಿಯಾಗಿದ್ದಂತ ಸಿದ್ಧಾರ್ಥ್ ಅವರ ಮೃತದೇಹ ಪತ್ತೆ ಆಗಿದೆ. ದುರಂತ ಅಂತ್ಯವನ್ನ ಕಾಣ್ತಾ ಇದ್ದಾರೆ ಸಿದ್ಧಾರ್ಥ್ ಅವರು. ದುರಂತ ಅಂತ್ಯದಲ್ಲಿ ಕೊನೆಯಾಗಿದೆ ಅವರ ಜೀವನ, ಸಿದ್ಧಾರ್ಥ್ ಅವರ ಜೀವನ. 36 ಗಂಟೆಗಳ ಶೋಧ ಕಾರ್ಯದ ಬಳಿಕ ಮೃತದೇಹ ಪತ್ತೆ ಆಗಿದೆ. 2 ಮಕ್ಕಳಿದ್ದಾರೆ ಸಿದ್ಧಾರ್ಥ್ ಅವರಿಗೆ. ಅವರ ತಂದೆ ತಾಯಿ ಕೂಡ ಇರುವಂಥದ್ದು. ಅವರ ತಂದೆ ಗಂಗಯ್ಯ ಹೆಗಡೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸಿದ್ಧಾರ್ಥ್ ಅವರ ತಂದೆ ಕೋಮಾ ಸ್ಥಿತಿಯಲ್ಲಿ ಅವರು ಇರುವಂಥದ್ದು. ಜಸ್ಟ್ ಒಂದು ತಿಂಗಳ ಹಿಂದಷ್ಟೇ ಅವರು ಕಾಲು ಜಾರಿ ಬಿದ್ದಂತ ಹಿನ್ನೆಲೆಯಲ್ಲಿ ಅವರನ್ನ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸಿದ್ಧಾರ್ಥ್ ಅವರೇ ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಅವರನ್ನ ನೋಡ್ಕೊಳ್ತಾ ಇದ್ರು, ಅವರ ತಂದೆಯನ್ನ. ಅವರ ತಾಯಿ ಕೂಡ ಅಲ್ಲೇ ಇದ್ರು. ಯಾವಾಗ ಸಿದ್ಧಾರ್ಥ್ ಅವರು ನಾಪತ್ತೆ ಆಗಿದ್ದಾರೆ ಎನ್ನುವ ವಿಚಾರ ಗೊತ್ತಾಯ್ತು, ಅವರ ತಾಯಿ ಕೂಡ ಮೂಡಿಗೆರೆಗೆ ದಿಢೀರಂತ ವಾಪಸ್ ಆಗಿರ್ತಾರೆ. ನನ್ನ ಮಗನಿಗೆ ಏನೂ ಆಗಿರೋದಿಲ್ಲ, ಆತ ಆತ್ಮಹತ್ಯೆ ಮಾಡಿಕೊಂಡಿರೋದಿಲ್ಲ, ಈ ಒಂದು ನಂಬಿಕೆಯಲ್ಲಿ ಇರ್ತಾರೆ. ಆದ್ರೆ ಆ ನಂಬಿಕೆ ಎಲ್ಲವೂ ಕೂಡ ಸುಳ್ಳಾಗಿದೆ. ನೇತ್ರಾವತಿ ನದಿಯಲ್ಲಿ ಸಿದ್ಧಾರ್ಥ್ ಅವರ ಮೃತದೇಹ ಪತ್ತೆ ಆಗಿರುವಂಥದ್ದು. ನಾಪತ್ತೆ ಆಗಿದ್ದಂತೆ ಎಸ್.ಎಂ. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ್ ಅವರ ಮೃತದೇಹ ಪತ್ತೆ ಆಗಿದೆ. ಮಂಗಳೂರು ಬಳಿ ನೇತ್ರಾವತಿ ಹಿನ್ನೀರು ಪ್ರದೇಶದಲ್ಲಿ ಮೃತದೇಹ ಪತ್ತೆಯಾಗಿದೆ. ಅದು ಇನ್ನಷ್ಟೇ ಈಗ ಕನ್ಫರ್ಮ್ ಆಗಬೇಕಾಗಿದೆ. ನೇತ್ರಾವತಿ ನದಿಯಲ್ಲಿ ಸಿದ್ಧಾರ್ಥ್ ಅವರ ಮೃತದೇಹನೇ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರ
ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಿಯಾದ ಬಳಿಕ ಈಗ ಪತ್ತೆ ಆಗಿದೆ ಅವರ ಮೃತದೇಹ. ಸಿದ್ಧಾರ್ಥ್ ಅವರದ್ದು. NDRF ಸಿಬ್ಬಂದಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ಗಳು ಕೂಡ ಇದ್ರು. ಅದರ ಜೊತೆಗೆ ಮೀನುಗಾರರು, ಹಾಗೆ ಇನ್ನು ಸಾಕಷ್ಟು ಜನ ವಾಲಂಟರಿ ಆಗಿ ಅವರೇ ಬಂದು ಅಂದ್ರೆ ಹುಡ್ಕೊಡ್ತೀವಿ ಅಂತ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ಗಳು ಅವರಾಗೆ ಬಂದಿದ್ರಂತೆ. UT ಖಾದರ್ ಅವರು ಕೂಡ ಮಾತನಾಡ್ತಾ ಅದನ್ನೇ ಹೇಳ್ತಾ ಇದ್ರು. ಇದರ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ಬೋದು, ಕರಾವಳಿ ಕಾವಲು ಪಡೆ ಆಗಿರ್ಬೋದು, ಅವರು ಕೂಡ ಸತತವಾಗಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಈಗ SMK ಅಳಿಯನ ಮೃತದೇಹ ಪತ್ತೆಯಾಗಿದೆ. ಪೊಲೀಸ್ ತನಿಖೆಯ ಬಳಿಕವಷ್ಟೇ ಗೊತ್ತಾಗಬೇಕಾಗಿದೆ ಸತ್ಯ. ಯಾಕೆಂದ್ರೆ ಇಲ್ಲೊಂದ್ ಕಡೆ ಅವರು ಸೂಸೈಡ್ ಮಾಡಿಕೊಂಡಿದ್ದಾರಾ ಅನ್ನುವ ಪ್ರಶ್ನೆ ಎದ್ದಿತ್ತು. ಆ ಒಂದು ಪ್ರಶ್ನೆಗೆ ಪುಷ್ಟಿ ನೀಡುವಂತೆ, ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುವಂತೆ ಅವರು ನಡೆದುಕೊಂಡಿದ್ದಂತ ರೀತಿ ಅಲ್ಲಿ ಗೊತ್ತಾಗ್ತಾ ಇತ್ತು. ಇಮೇಲ್ ಕಳಿಸಿದ್ದಾಗಿರ್ಬೋದು. ನೋಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯಾವಳಿ ಇದು. ಸಿದ್ಧಾರ್ಥ್ ಅವರ ಮೃತದೇಹ. ನಿನ್ನೆನೂ ಕೂಡ ನಿಮ್ಗೆ ಹೇಳಿದ್ವಿ, ಅವರು ಜೀನ್ಸ್ ಪ್ಯಾಂಟ್ ಅನ್ನ ಹಾಕಿದ್ರು. ಅದಾದ್ಮೇಲೆ ಕಪ್ಪು ಟೀ ಶರ್ಟ್ ಅನ್ನ ಕೂಡ ಹಾಕಿದ್ರು. ಆದ್ರೆ ಟೀ ಶರ್ಟ್ ಇಲ್ಲ. ಸಿದ್ಧಾರ್ಥ್ ಅವರ ಮೃತದೇಹವನ್ನ ನೋಡ್ತಾ ಇದ್ದೀರಾ. ಹೆಮ್ಮೆಯ ಕನ್ನಡಿಗ ಸಿದ್ಧಾರ್ಥ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ಬಿಟ್ರ ಅನ್ನುವ ಪ್ರಶ್ನೆ ಕಾಡ್ತಾ ಇತ್ತು. ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ಈ ಒಂದು ಸುದ್ದಿ ಸುಳ್ಳಾಗ್ಲಿ, ಸಿದ್ಧಾರ್ಥ್ ಅವರು ಬದುಕಿ ಬರ್ಲಿ, ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು. ನಿನ್ನೆ ಇಡೀ ದಿನ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಹೆಮ್ಮೆಯ ಕನ್ನಡಿಗ ವಾಪಸ್ ಬರ್ಲಿ ಅಂತ ಕೇಳ್ಕೊಳ್ತಾ ಇದ್ರು. ಆದ್ರೆ ನೋಡ್ತಾ ಇದ್ದೀರಾ ಸಿದ್ಧಾರ್ಥ್ ಅವರ ಮೃತದೇಹವನ್ನ. ಹೆಮ್ಮೆಯ ಕನ್ನಡಿಗನ ದುರಂತ ಅಂತ್ಯವಾಗಿದೆ. ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಅವರ ದುರಂತ ಅಂತ್ಯ ಆಗಿರುವಂತದ್ದು. 22,000 ಕೋಟಿಯ ಒಡೆಯ ಆತ್ಮಹತ್ಯೆಯನ್ನ ಮಾಡಿಕೊಂಡ್ಬಿಟ್ರ ಅನ್ನುವ ಪ್ರಶ್ನೆ ಎದ್ದಿದೆ. ಅದು ತನಿಖೆ ಮುಗಿದ ನಂತರವಷ್ಟೇ ಕನ್ಫರ್ಮ್ ಆಗ್ಬೇಕಾಗಿರುವಂತದ್ದು. ಆದ್ರೆ ನೋಡ್ತಾ ಇದ್ದೀರಾ ಸಿದ್ಧಾರ್ಥ್ ಅವರ ಮೃತದೇಹ ಈಗ ಸಿಕ್ಕಿದೆ. 36 ಗಂಟೆಗಳ ಶೋಧದ ಬಳಿಕ, ಕಾರ್ಯಾಚರಣೆಯ ಬಳಿಕ ಹಿನ್ನೀರು ಪ್ರದೇಶದಲ್ಲಿ ಪತ್ತೆ ಆಗಿರುವಂತದ್ದು. ನೇತ್ರಾವತಿಯಲ್ಲಿ ಸಿದ್ಧಾರ್ಥ್ ಅವರ ಮೃತದೇಹ ಪತ್ತೆಯಾಗಿದೆ. ಅವರ ಕಾರು ಚಾಲಕ ದೂರನ್ನ ಕೊಟ್ಟಿ ಆದ್ಮೇಲೆ ಕಾರ್ಯಾಚರಣೆಯನ್ನ ಶುರು ಮಾಡಲಾಗಿತ್ತು. 36 ಗಂಟೆಗಳ ಸತತ ಕಾರ್ಯಾಚರಣೆಯ ಬಳಿಕ ಮೃತದೇಹ ಪತ್ತೆ ಆಗಿರುವಂತದ್ದು. ಸಿದ್ಧಾರ್ಥ್ ಅವರ ಮೃತದೇಹ ಅದು. SM ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ್ ಅವರ ಮೃತದೇಹವನ್ನ ನೀವು ಗಮನಿಸ್ತಾ ಇದ್ದೀರಾ. ನಿನ್ನೆ ಇಡೀ ದಿನ ಕಾರ್ಯಾಚರಣೆಯನ್ನ ಮಾಡಲಾಯಿತು. ರಾತ್ರಿನೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಇವತ್ತು ಬೆಳಗ್ಗೆನೂ ಕೂಡ ಕಾರ್ಯಾಚರಣೆಯನ್ನ ಶುರು ಮಾಡಲಾಯಿತು. ಇಡೀ ರಾತ್ರಿ ಕೂಡ ಮಾಡಾದ್ಮೇಲೆ ಮತ್ತೆ ಸಾಕಷ್ಟು ಜನ ಸಿಬ್ಬಂದಿ ಸಿದ್ಧಾರ್ಥ್ ಅವರನ್ನ ಹುಡುಕುವಂತ ಪ್ರಯತ್ನವನ್ನ, ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಫೈನಲಿ ಈಗ ಅವರ ಮೃತದೇಹ ಪತ್ತೆ ಆಗಿದೆ. ಹೆಮ್ಮೆಯ ಕನ್ನಡಿಗ ದುರಂತ ಅಂತ್ಯದಲ್ಲಿ ಅವರ ಜೀವನವನ್ನ ಅಂತ್ಯ ಮಾಡಿಕೊಂಡ್ರ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಕಾಫಿ ಡೇಯ ಮಾಲೀಕ, ಕಾಫಿಯನ್ನ ವಿಶ್ವದಾದ್ಯಂತ ಪಸರಿಸಿ ಕರ್ನಾಟಕದ ಹೆಮ್ಮೆಯನ್ನ, ಕೀರ್ತಿಯನ್ನ ಹೆಚ್ಚಿಸಿದಂತ ವ್ಯಕ್ತಿ ಸಿದ್ಧಾರ್ಥ್ ಅವರು ದುರಂತದಲ್ಲಿ ಅವರ ಜೀವನವನ್ನ ಅಂತ್ಯ ಮಾಡ್ಕೊಂಡ್ಬಿಟ್ರ ಅನ್ನುವ ಪ್ರಶ್ನೆ ಈ ಕ್ಷಣದವರೆಗೂ ಕೂಡ ಕಾಡ್ತಾ ಇದೆ. ಅದಕ್ಕೆ ಉತ್ತರ ಸಿಗಬೇಕಾಗಿದೆ ತನಿಖೆಯ ನಂತರವಷ್ಟೇ. SM ಕೃಷ್ಣ ಅವರ ನಿವಾಸದಲ್ಲಿ ಸಾಕಷ್ಟು ಜನ ನಿನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಸೇರಿಸಿದಂತೆ ಎಲ್ಲರೂ ಕೂಡ ಹೋಗಿ SM ಕೃಷ್ಣ ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ರು. ಏನು ಆಗೋದಿಲ್ಲ, ವಾಪಸ್ ಬರ್ತಾರೆ ನಿಮ್ಮ ಅಳಿಯ ಅಂತ ಆ ಒಂದು ಪ್ರಾರ್ಥನೆ ಅವರು ಮಾಡ್ತಾ ಇದ್ದ